ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಭಗವದ್ಗೀತೆಯ ಮೂಲಕ ವಿವಿಧ ಹಾಗೂ ವಿಶೇಷವಾದ ಅರ್ಥಗಳನ್ನ ನಮ್ಮ ಜೀವನಕ್ಕೆ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ತಾ ಇದ್ದಾನೆ. ಹಾಗೆ ಅವನ ಮಹಿಮೆಯನ್ನ ಅವನೇ ಇನ್ನೂ ವಿಸ್ತಾರವಾಗಿ ಈ 9ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ತನ್ನ ಮಹಿಮೆಯನ್ನ ತಾನೇ ಇನ್ನೂ ವಿಸ್ತಾರವಾಗಿ, ಅಂದ್ರೆ 7ನೇ ಅಧ್ಯಾಯದಲ್ಲಿ ಸ್ವಲ್ಪ ಹೇಳಿದ್ದ, ಈಗ ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ ಎಲ್ರು ಹಾಗಿದ್ರೆ ನಿನ್ನನ್ನ ಪೂಜೆ ಮಾಡ್ಬೇಕಲ್ವಾ? ಹಾಗಿದ್ರೆ ನಿನ್ನನ್ನ ಪೂಜೆ ಮಾಡ್ಬಿಟ್ರೆ ಸಾಕು, ಅವ್ರಿಗೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಅಂದ ಮೇಲೆ ಎಲ್ರು ಪೂಜೆ ಮಾಡ್ಬಿಟ್ರೆ ಮುಗ್ದು ಹೋಗುತ್ತಲ್ವಾ? ಈಗ ಹೇಗೆ ಆ ಒಂದೇ ದೇವ್ರು ಅಂತೀವಿ, ಅದೇ ರೀತಿ ನೀನೇ ಹೇಳ್ಬಿಡ್ಬೋದಲ್ವಾ ಎಲ್ರಿಗೂ, ನೋಡಿ ನನ್ನೇ ಪೂಜೆ ಮಾಡಿ, ನನ್ನನ್ ಪೂಜೆ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟಗಳ ಬಗ್ಗೆ ಹರಿದ್ ಬಿಡುತ್ತೆ ಅಂತ. ನೀನು ಒಂದೇ ಒಂದ್ಸಲ ಎಲ್ರಿಗೂ ಹೇಳಿದ್ರೆ ನಿನ್ನನ್ನೇ ಪೂಜೆ ಮಾಡ್ತಾರಲ್ವಾ, ಅದರಿಂದ ಎಲ್ರೂ ಕಷ್ಟನೂ ಬಗೆಹರಿಯುತ್ತೆ. ಈಗ ನೀನ್ ಏನೆಲ್ಲ ಹೇಳ್ತಿದ್ಯಾ ಅದು ಹೇಳೋ ಅವಶ್ಯಕತೆನೇ ಇರೋದಿಲ್ವಾ ಅಂತ ಹೇಳಿದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ಎಲ್ರೂ ನನ್ನನ್ನ ಪೂಜೆ ಮಾಡೋದಿಲ್ಲ. ನೋಡಿ, ನಾವು ಅವನಿಗೆ ನಿನ್ನೆ ತಾನೇ ಹೇಳಿದ್ವಿ, ಕೃಷ್ಣಂ ಒಂದೇ ಜಗದ್ಗುರುಂ ಅನ್ಬೇಕಾರೆ ಅವನನ್ನ ಗುರುವಾಗಿ ಸ್ವೀಕಾರ ಮಾಡಬೇಕು. ಅವನು ನಮಗೆ ಗುರುವಾಗಿ ಮಾತಾಡಿದ್ದಾನೆ. ಯಾವಾಗ ಮಾತಾಡಿದ್ದಾನೆ, ಹೇಗೆ ಮಾತಾಡಿದ್ದಾನೆ? ಭಗವದ್ಗೀತೆಯ ಮೂಲಕ ಮಾತಾಡಿದ್ದಾನೆ ಅಲ್ವಾ? ನಮ್ಮ ಜೀವನದ ಎಲ್ಲ ಸತ್ಯಗಳನ್ನ ಹೇಳ್ತಾ ಇದ್ದಾನೆ. ಅದು ಹೇಗ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಎಳೆಯ ಮಗುವಿಗೆ ಅರ್ಥವಾಗುವ ಹಾಗೆ ನಮ್ಮ ಜೀವನದ ಎಲ್ಲಾ ರಹಸ್ಯಗಳನ್ನ ಅವನು ಹೇಳ್ತಾ ಇದ್ದಾನೆ. ಇವತ್ತು ನನಗ್ ನೋವಾಗ್ತಿದ್ಯಾ, ಅದಕ್ಕೇನ್ ಕಾರಣ? ಇವತ್ ನಾನು ಖುಷಿ ಆಗಿದ್ದೀನ, ಅದಕ್ಕೇನ್ ಕಾರಣ? ನಾನು ಶ್ರೀಮಂತರ ಮನೇಲಿ ಹುಟ್ಟಿದ್ದೀನ, ನಾನ್ ಬಡವ್ರ ಮನೇಲಿ ಹುಟ್ಟಿದ್ದೀನ, ನಾನು ಜ್ಞಾನಿ ಆಗಿದ್ದೀನ, ನಾನು ಅಜ್ಞಾನಿ ಆಗಿದ್ದೀನ, ಎಲ್ಲಕ್ಕೂ ಕಾರಣ ಏನು ಅಂತ ನಮಗೆ ಆಗ್ಲೇ ಬಿಡಿಸಿ ನೀಟಾಗಿ ಹೇಳ್ಬಿಟ್ಟಿದ್ದಾನೆ. ನೋಡು, ಸೋ ಸಿಂಪಲ್. ಈ ಜನ್ಮದಲ್ಲಿ ನೀನೇನ್ ಅನುಭವಿಸ್ತಿದ್ಯಾ ಅದು ನಿನ್ನ ಹೋದ ಜನ್ಮದ ಸುಕೃತ ಫಲ. ನಿನ್ನ ಮಕ್ಕಳಾಗಿರ್ಬೋದು, ನಿನ್ನ ಗಂಡ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಸಂಬಂಧಗಳಾಗಿರ್ಬೋದು, ನಿನ್ನ ಸ್ನೇಹಿತರಾಗಿರಬಹುದು ಅಲ್ವಾ? ಸೊ ಇನ್ನೂ ನೀನ್ ಬದ್ಲಾಗ್ಬೇಕಾ? ಅಥವಾ ನಿನ್ಗಿನ್ನೂ ನಿನ್ ಕಷ್ಟ ಬಗೆಹರಿತಾ ಇಲ್ವಾ? ಜಸ್ಟ್ ಲೈಕ್ ಎ ಬರ್ಡ್. ನಿನ್ನೆ ತಾನೇ ಗುಬ್ಬಿ ಕತೆ ಕೇಳಿದ್ವಿ. ಆ ಗುಬ್ಬಿಯ ಕತೆಯ ಹಾಗೆ ನೀನು ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ಕೊಂಡು ಹೋಗು, ನಿನ್ ಕಷ್ಟ ಬಹುಶಃ ಬೇಗ ಮಂಜಿನ ಹಾಗೆ ಕರ್ಗ್ ಹೋಗ್ಬಹುದು ಅಲ್ವಾ? ಎಷ್ಟು ಸುಲಲಿತವಾಗಿ ನಮಗ್ ಹೇಳ್ತಾ ಇದ್ದಾನೆ. ಹಾಗೆ ಹೇಳ್ತಾನೆ, ಕೃಷ್ಣ ನನ್ನನ್ನೆಲ್ರೂ ಪೂಜೆ ಮಾಡೋದಿಲ್ಲ. ಯಾಕೆ ಪೂಜೆ ಮಾಡೋದಿಲ್ಲ ಕೃಷ್ಣ? ನಿನ್ನನ್ನೇ ಎಲ್ರೂ ಪೂಜೆ ಮಾಡಿದ್ರೆ ಅರ್ ಎಲ್ರೂ ಸಮಸ್ಯೆ ಬಗ್ಗೆ ಹರಿದೋಗುತ್ತಲ್ವಾ ಅನ್ನೋದಕ್ಕೆ, ಯಾಕೆ ಉಳಿದವರು ಭಗವಂತನನ್ನ ಆರಾಧನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ 11ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಅವಜಾನಂತಿ, ಕಡೆಗಣಿಸುತ್ತಾರೆ, ಮಾಂ, ನನ್ನನ್ನು, ಮೂಢಾಹ, ಮೂರ್ಖರು, ಮಾನು ಶಿಷ್ಯಂ ಅಂದ್ರೆ ಮಾನವ ರೂಪದ, ತನುಂ, ದೇಹವನ್ನ, ಆಶ್ರಿತಂ, ಧರಿಸಿದ, ಪರಂ, ದಿವ್ಯವಾದ, ಭಾವಾಂ, ಪ್ರಕೃತಿಯನ್ನ, ಅಜಾನಂತ, ತಿಳಿಯದೆ, ಮಮ, ನನ್ನ, ಭೂತ, ಇರುವುದೆಲ್ಲ ಇರುವುದೆಲ್ಲದರ, ಮಹಾ ಈಶ್ವರಂ ಅಂದ್ರೆ ಪರಮ ಈಶ್ವರನಾದ. ಆದ್ರೆ ಯಾಕೆ ಬೇರೆಯವರಿಗೆ ತಿಳಿಯೋದಿಲ್ಲ ಭಗವಂತ ಇದ್ದಾನೆ ಅನ್ನೋದಿಕ್ಕೆ ಬಹಳ ತುಂಬಾ ಸುಂದರವಾಗಿ ಹೇಳ್ತಾ ಇರೋದು, ಕೆಲವರು ಅಲ್ಲ, ಅಂದ್ರೆ ಎಲ್ರು ಅಲ್ಲ, ನಾನು ಈಗ ಎಲ್ರ ಬಗ್ಗೆ ಹೇಳ್ತಾ ಇಲ್ಲ, ಪಾಪ ಕೆಲವರಿಗೆ ಗೊತ್ತಿದೆ ನನ್ ಬಗ್ಗೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅವರು ಮೂಢಾಹ, ಯಾರು ಮೂರ್ಖರಾಗಿದ್ದಾರೆ ಅವರು ನನ್ನನ್ನ ಅನುಮಾನಿಸುತ್ತಾರೆ, ಅವಮಾನಿಸುತ್ತಾರೆ. ಅಯ್ಯೋ, ಎಲ್ಲರೂ ನನ್ನನ್ನ ಆರಾಧಿಸೋದಿಲ್ಲ ಅಂತ ಹೇಳ್ತಿದ್ಯಾ, ಅದು ಸರಿ, ಅದನ್ನೇನೋ ಒಪ್ಕೋಬಹುದು. ಆದ್ರೆ ಭಗವಂತನನ್ನ ಅವಮಾನಿಸ್ತಾರ, ಭಗವಂತನನ್ನ ಅನುಮಾನಿಸ್ತಾರ? ಯಾಕೆ ಅನುಮಾನಿಸ್ತಾರಪ್ಪ? ಅವ್ರಿಗೆ ಬುದ್ಧಿ ಇಲ್ವಾ?
ಅಯ್ಯೋ! ದೇವ್ರನ್ನೇ ಅನುಮಾನಿಸ್ತಾರಾ? ಅಂತ ಅಂದ್ರೆ, ಹೌದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವ ರೀತಿ ಅನುಮಾನಿಸ್ತಾರಪ್ಪ ಅಂತ ಅಂದ್ರೆ, ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ನೋಡಿ. ಅವಜಾನಂತಿ ಮಾಂ ಮೂಢಾನಾಂ ಅಂದ್ರೆ ಮೂಢಾಹ ಅಂದ್ರೆ ನನ್ನನ್ನ ಅವಮಾನಿಸ್ತಾರೆ. ಹೇಗೆ ಅವಮಾನಿಸ್ತಾರೆ ಭಗವಂತನನ್ನ? ಪರಂ ಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಅಂದ್ರೆ ನಾನು ಮನುಷ್ಯರ ಹಾಗೆ ದೇಹ ಹೊತ್ಕೊಂಡ್ಬಿಟ್ಟಿದೀನಿ. ಹೇಳ್ತಾರಲ್ಲ, ಅಯ್ಯೋ ಕೃಷ್ಣನ್ಗೆ 16,000 ಹೆಂಡತಿಯರು ಕಣ್ರಿ, ನಮ್ಗೊಂದ್ 4 ಜನ ಇರಬಾರ್ದಾ ಅಂತ ಜನ ಅವಮಾನಿಸ್ತಾರೆ ಅಲ್ವಾ? ಇದು ಕೃಷ್ಣನ ಬಗ್ಗೆ ಸಾಮಾನ್ಯವಾಗಿ ಕೇಳಿದಂತಹ ಟೀಕೆಗಳಲ್ಲಿ ಒಂದು ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವನನ್ನ ಕಳ್ಳ ಅಂತಾರೆ, ಅವನನ್ನ ಸುಳ್ಳ ಅಂತಾರೆ. ಅಯ್ಯೋ ಪ್ರೀತಿಸಿದ ರಾಧೆನೇ ಕೈ ಕೊಟ್ಟು ಹೋದ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಕೃಷ್ಣನ ಬಗ್ಗೆ ಮೂಢರು, ಬುದ್ಧಿ ಇಲ್ದೇ ಇರೋರು ಆಡುವಂತಹ ಮಾತುಗಳು ಇದು. ಅಂದ್ರೆ ಮೇನ್ ಯಾಕಂಗ್ ಅನ್ಕೊಂತಾರೆ? 16,000 ಜನನ್ ಮದುವೆ ಆಗಿದ್ದಾನೆ, ರಾಧೆನ ಪ್ರೀತಿಸ್ಬಿಟ್ಟು ಕೈ ಕೊಟ್ಬಿಟ್ಟ, ಅಥವಾ ಅವನು ಸುಳ್ಳು ಹೇಳ್ತಾನೆ, ಅಥವಾ ಅವನು ಮೋಸ ಮಾಡ್ತಾನೆ, ಕಳ್ಳತನ ಮಾಡ್ತಾನೆ, ಅಯ್ಯೋ ನಿಮ್ ದೇವ್ರು ಬೆಣ್ಣೆ ಕದಿತಾನಲ್ರಿ ಅಂತಾರೆ ಅಲ್ವಾ? ಯಾಕೆ ಹೀಗೆ ಹೇಳ್ತಾರೆ? ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ, ಅವನು ನಮ್ಮ ಹಾಗೆ ಮಾನವರ ದೇಹವನ್ನ ತೊಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅಂದ್ರೆ ಮಾನವನ ದೇಹ ಅಂದ್ರೆ ಹೇಗೆ? ಈಗ ಕೆಲವರು ಹೇಳ್ತಾರೆ, ಕೃಷ್ಣ ಅವತಾರದಲ್ಲಿ, ರಾಮ ಅವತಾರದಲ್ಲಿ ನಾವು ನೋಡಿಲ್ವಾ? ಅವನು ಕೌಸಲ್ಯ ಗರ್ಭದಲ್ಲಿ ಹುಟ್ಟದ. ಹಾಗೇನೆ ಆ ಆತ ಕಳ್ಳತನವನ್ನ ಮಾಡ್ದ. ಈ ರೀತಿ ಅಂದ್ರೆ ಕೃಷ್ಣ ಅವತಾರದಲ್ಲಿ ಕಳ್ಳತನ ಮಾಡ್ದ, ರಾಮ ಅವತಾರದಲ್ಲಿ ಕೌಸಲ್ಯ ಗರ್ಭದಲ್ಲಿ ಹುಟ್ಟದ, ದೇವಕಿಯ ಗರ್ಭದಲ್ಲಿ ಹುಟ್ಟದ. ಆಕೆಯ ತಂದೆಯೇ ಆತನನ್ನ ಯಶೋದೆಯ ಬಳಿ ಬಿಟ್ಟ. ಅಂದ್ರೆ ಅವನು ಬೆಳೀತಾ ಬೆಳೀತಾ ಹೀಗಾಯ್ತು, ಹಾಗಾಯ್ತು. ಅವನ ಕಥೆಯನ್ನ ನಾವು ಓದ್ತೀವಿ, ಕಥೆಯನ್ನ ಕೇಳ್ತೀವಿ. ರಾಮಾಯಣ ಮಹಾಭಾರತದಲ್ಲಿ, ಕೃಷ್ಣ ಅವತಾರದಲ್ಲಿ ಇದೆಲ್ಲ ಉಲ್ಲೇಖ ಇದೆ ಅಲ್ವಾ? ಹೌದು, ಇದರ ಬಗ್ಗೆ ಉಲ್ಲೇಖ ಇದೆ. ರಾಮಾವತಾರದಲ್ಲಿ ರಾಮನ ಕೊನೆಯ ದಿನಗಳಿದೆ, ಕೃಷ್ಣಾವತಾರದಲ್ಲಿ ಕೃಷ್ಣನ ಕೊನೆಯ ದಿನಗಳಿದೆ. ಅದೆಲ್ಲ ಸರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಭಗವಂತನನ್ನ ಪ್ರೀತಿಸುವವರು ನನ್ನನ್ನ ಮನುಷ್ಯನ ಹಾಗೆ, ಅಂದ್ರೆ ಹುಟ್ಟು, ಸಾವು, ಮುಪ್ಪು ಎಲ್ಲಾ ಇದೆ ನನಗೆ. ಆ ರೀತಿ ಯಾರು ಯೋಚನೆ ಮಾಡ್ತಾರಲ್ಲ, ಅದು ನನಗೆ ಅವಮಾನಿಸಿದ ಹಾಗೆ. ಅಯ್ಯೋ! ಹಾಗಿದ್ರೆ ಬಾಲಕೃಷ್ಣ ಅನ್ನೋದು ತಪ್ಪಾ? ಅಥವಾ ಬಾಲರಾಮ ಅನ್ನೋದು ತಪ್ಪಾ? ಇಲ್ಲ. ಇಲ್ಲಿ ಬಾಲಕೃಷ್ಣನನ್ನ ನಾವು ಆರಾಧನೆ ಮಾಡೋದು, ಬಾಲರಾಮನನ್ನ ಆರಾಧನೆ ಮಾಡೋದು ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂತ ಅಂದ್ರೆ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಪರಂ ಭಾವ ಮಜಾನಂತಹ. ವಾಸ್ತವಿಕವಾಗಿ ನನ್ನ ಶ್ರೇಷ್ಠತೆ ಅವರಿಗೆ ತಿಳಿತಾ ಇಲ್ಲ, ನನ್ನ ವ್ಯಕ್ತಿತ್ವ ಅವರಿಗೆ ತಿಳಿತಾ ಇಲ್ಲ. ಈಗ ಇಲ್ಲಿ ಯಾಕೆ ಭಗವಂತ ಈ ರೀತಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಎಕ್ಸಾಂಪಲ್ ಯಾರೋ ಒಬ್ರು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮುಖ್ಯ ಭಾಷಣಕಾರರು ಅಂತ ಬಂದಿರ್ತಾರಲ್ವಾ? ಹೇಳ್ಬೇಕು ಅಂದ್ರೆ ಮುಖ್ಯ ಭಾಷಣಕಾರರೇ ಜಾಸ್ತಿ ಮಾತಾಡ್ಬೇಕು, ತುಂಬಾ ಇಂಪಾರ್ಟೆಂಟ್ ವಿಷಯ ಎಲ್ಲ ಅವರೇ ಹೇಳ್ತಾರೆ ನಮ್ಗೆ. ಅದ ಬಿಟ್ಬಿಟ್ಟು ಅಲ್ಲಿ ಯಾರೋ ಒಬ್ರು ಮಾಮೂಲಿ ಬಂದವ್ರೆ ಅವ್ರಿಗಿಂತ ಜಾಸ್ತಿ ಮಾತಾಡ್ತಾ ಕೂತ್ರೆ ಅವ್ರಿಗೇನ್ ಅನ್ಸುತ್ತೆ? ಅಯ್ಯೋ ನನ್ನನ್ ಯಾಕೆ ಕರೆದ್ರಪ್ಪ ಅಂತ ಅವ್ರಿಗೆ ಅನ್ಸುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ನನ್ನ ವ್ಯಕ್ತಿತ್ವವನ್ನೇ ಅವರಿಗೆ ತಿಳಿತಿಲ್ಲ. ಹಾಗಿದ್ರೆ ನಿನ್ನ ವ್ಯಕ್ತಿತ್ವ ಅಂದ್ರೆ ಏನು? ನೀನ್ ಹೇಗಿದೀಯಾ? ಅದಕ್ಕೆ ಭಗವಂತನೇ ಉತ್ತರ ಕೊಡ್ತಾನೆ, ಭೂತ ಮಮ ಭೂತ ಮಹೇಶ್ವರಂ. ಅಂದ್ರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ, ಏಕೋ ವಿಷ್ಣುರ್ ಮಹದ್ಭೂತಂ ಸರ್ವ ಅಲ್ವಾ? ಅಂದ್ರೆ ಅವನೊಬ್ಬನೇ ಭಗವಂತ. ಅವನು ಆದಿಯಲ್ಲಿ ಇದ್ದಾನೆ, ಅವನು ಅಂತ್ಯದಲ್ಲಿ ಇದ್ದಾನೆ. ಅವನಿಗೆ ಸಾವು ಅನ್ನೋದಿಲ್ಲ, ಅವನಿಗೆ ನಾಶ ಅನ್ನೋದಿಲ್ಲ. ಪ್ರಳಯ ಕಾಲದಲ್ಲೂ 14 ಲೋಕಗಳು ಅವನ ಉದರದಲ್ಲಿ ಹೋಗಿ ಸೇರುತ್ತೆ. ಇದನ್ನೆಲ್ಲ ನಾವು ಪ್ರತಿಯೊಂದನ್ನು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಾನು ಯಾವಾಗಲೂ ಇರುವವನು. ಯಾವಾಗಲೂ ಇರುವವನು ಅಂದ್ರೆ ಏನು? ಯಾವಾಗ್ಲೂ ಇರೋನು ಅಂದ್ರೆ ಅರ್ಥನೇ ನನಗೆ ಮನುಷ್ಯರ ಹಾಗೆ ದೇಹ ಇಲ್ಲ ಅಂತ ಅಲ್ವಾ? ಈಗ ಸಪೋಸ್ ನನ್ನ ಮಗಳಿದ್ದಾಳೆ, ನಾನಿದ್ದೀನಿ, ನನ್ನ ಅಮ್ಮ ಇದ್ದಾರೆ. ಅಪ್ಪಿತಪ್ಪಿ ತುಂಬಾ ಪುಣ್ಯವಂತರಿಗೆ ಅವ್ರ ಅಜ್ಜಿನೂ ಇರ್ತಾರೆ. ಅವ್ರಜ್ಜಿ ಇದ್ದಾರಾ? ಅವ್ರಜ್ಜಿ ಇದ್ದಾರಾ? ಅವ್ರಜ್ಜಿ ಇದ್ದಾರಾ? ಇಲ್ಲ. ಯಾಕಿಲ್ಲ? ವಯಸ್ಸಾಯ್ತು ರೀ, ಅವರು ನಮ್ಮನ್ನ ಅಗಲಿದ್ರು.
ಹೌದಾ? ವಯಸ್ಸಾಯ್ತು ಅಗಲಿದ್ರು ಅಂದ್ರೆ ಅರ್ಥ ಏನು? ಅವರು ಈ ಅವರ ದೇಹ ಏನಿತ್ತು ಅದನ್ನ ಬಿಟ್ಟು ಹೋದ್ರು. ಹಾಗಿದ್ರೆ ಭಗವಂತ ಬಿಟ್ಟು ಹೋದ್ನಾ? ಭಗವಂತ ಇಲ್ವಾ? ಈಗ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಭಗವಂತ ಬಂದ. ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಭಗವಂತ ಇರ್ಲಿಲ್ವಾ? ಇದ್ದ ಅಲ್ವಾ? ಅಂದ್ರೆ ನಾವೇನ್ ಅನ್ಕೊಳ್ತಾ ಇದ್ದೀವಿ, ಅದಕ್ಕೆ ಹೇಳೋದು ಇಲ್ಲಿ. ನಮ್ ನಮ್ಮದೇನಿದೆ ಇದು ಜನ್ಮ, ಜನನ. ಆದ್ರೆ ಭಗವಂತನದ್ದು ಜನ್ಮ ಅಲ್ವೇ ಅಲ್ಲ. ಅವಂದೇನ್ ಹಾಗಿದ್ರೆ ಅವತಾರ. ಯಾಕೆ ಅವತಾರ ಅಂತ ಹೇಳ್ತೀವಿ? ನನಗ್ ಗೊತ್ತಿಲ್ಲ. ಸಪೋಸ್ ಈ ಆತ್ಮ ಏನಿದೆ, ಇದು ಹೋದ ಜನ್ಮದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತೆ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾರು ಗೊತ್ತಾ? ಇಲ್ಲ. ನಿಮ್ಗೂ ಗೊತ್ತಿಲ್ಲ. ಆದ್ರೆ ಭಗವಂತ ದಶಾವತಾರ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದೇ ರೀತಿ ನೋಡಿ, ಭಗವಂತ ತನ್ನ 7ನೇ ಜನ್ಮವಾದ ರಾಮಾವತಾರದಲ್ಲಿ ತನ್ನ 7ನೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಹುಡ್ತಾ ಹೋಗ್ತಾನೆ. ಅವನಿಗೆ ಗೊತ್ತಿರುತ್ತೆ, 8ನೇ ಜನ್ಮದಲ್ಲಿ ನಾನು ದೇವಕಿಯ ಗರ್ಭದಲ್ಲೇ ಹುಡ್ತೀನಿ, ಯಶೋದೆಯ ಕಂದನಾಗಿ ಬೆಳಿತೀನಿ. ಅವನಿಗೆ ಪ್ರತಿಯೊಂದು ಗೊತ್ತಿತ್ತು ಅಲ್ವಾ? ಆದ್ರೆ ನಮಗೆ ಗೊತ್ತಾ? ನನಗ್ ಗೊತ್ತಿಲ್ಲ. ನಾವ್ ಇನ್ನೂ ಹೇಳ್ಬೇಕು ಅಂದ್ರೆ ಅವನ 9 ಅವತಾರಗಳು ಮುಗ್ದಿದೆ. 10ನೇ ಅವತಾರ ಕಲ್ಕಿ ಅವತಾರ. ಕಲ್ಕಿ ಅವತಾರದಲ್ಲಿ ಭಗವಂತ ಬರಬೇಕು. ಯಾವಾಗ ಬರ್ತಾನೆ? ಯಾರ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ? ಅಥವಾ ಹೇಗೆ ಬರ್ತಾನೆ? ಸ್ವಯಂ ಜಾತನಾಗಿ ಬರ್ತಾನ? ಗೊತ್ತಿಲ್ಲ. ನೋಡಿ, ನಾವು ಭಗವಂತನನ್ನ ಮನುಷ್ಯ ಅಂತ ಅಂದುಕೊಳ್ಳೋದೇ, ಅಂದ್ರೆ ಮನುಷ್ಯನ ದೇಹ ಇದೆ ಅಂತ ಅಂದುಕೊಳ್ಳೋದೇ ಅದು ಭಗವಂತನಿಗೆ ಅವಮಾನ ಅಂತ. ಬೇರೆ ಇನ್ನೇನೋ ಅವಮಾನ ಅಲ್ಲ. ನಾವು ಅವನಿಗೆ ಬೈಯೋದೋ, ಅವನ ಜೊತೆ ಜಗಳ ಕಾಯೋದೋ ಅದು ಯಾವುದೂ ಅಲ್ಲ. ನೀನು ಮನುಷ್ಯನ ಹಾಗೆ ಅಂತ ತಿಳ್ಕೊಂಡ್ಬಿಡ್ತೀಯ ಅಲ್ವಾ, ಅದೇ ದೊಡ್ಡ ಅವಮಾನ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಮಹೇಶ್ವರ. ಮಹೇಶ್ವರ ಅಂದ್ರೆ ಏನು? ಯಾರಿಗೆ ಸ್ವತಂತ್ರವಾಗಿ ಏನು ಮಾಡಲು ಸಾಧ್ಯವಿಲ್ಲವೋ ಅವನಿಗೆ ದೇಹ ಬೇಕು. ಆದ್ರೆ ಇಲ್ಲಿ ಭಗವಂತ ನಾನು ಮಹೇಶ್ವರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲರಿಗೂ ದೇಹ ಕೊಡುವವನು ನಾನು. ನಾವು ಹೇಳ್ತೀವಲ್ಲ, ಅವನು ಹುಟ್ಟಿಲ್ಲದ ಭಗವಂತ, ನಮ್ಮೆಲ್ಲರ ಹುಟ್ಟಿಗೆ ಕಾರಣನಾದ ಭಗವಂತ. ಅಷ್ಟೇ ಅಲ್ಲ, ಅವನು ಸರ್ವಜ್ಞ. ನಮ್ಮ ಇಷ್ಟು ಜನ ಜೀವಿಗಳ ನಾವ್ ಯಾವಾಗ ಹುಟ್ಟಿದ್ದೀವಿ, ಯಾವಾಗ ಮುಕ್ತಿಯನ್ನ ಹೊಂದುತ್ತೀವಿ, ಯಾವಾಗ ಯಾರು ಪರಿಚಯ ಆಗ್ಬೇಕು, ಯಾವಾಗ ಯಾರನ್ನ ಹೋಗಿ ಸೇರ್ಬೇಕು, ಯಾವಾಗ ಯಾರಿಂದ ದೂರ ಆಗ್ಬೇಕು, ಪ್ರತಿಯೊಂದರ ಲೆಕ್ಕವನ್ನ ಆತ ಗಣಿತಬದ್ಧವಾಗಿ ಮಾಡಿಟ್ಟಿದ್ದಾನೆ. ನಮಗ್ ಗೊತ್ತಾ ಇನ್ನೊಂದ್ 5 ವರ್ಷ ಬಿಟ್ಟು ಏನಾಗತ್ತೆ ಅಂತ? ಬೇಡ, ನಾಳೆ ಏನಾಗತ್ತೆ ಅಂತ ಗೊತ್ತಾ? ವಿ ಪ್ಲಾನ್. ಇಲ್ಲ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಬಹುದು ಸೇರಿಸ್ಬೋದು, ನಾನು ಮಾಡ್ಬೋದು, ನಾಳೆ ಬಹುಶಃ ನಾನು ಮಾಡ್ಬೋದು. ಯಾಕೆಂದ್ರೆ ನನಗ್ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ಟುಮಾರೋ ಬ್ರಿಂಗ್ ಫಾರ್ ಮೀ. ನಿಮ್ಗೆ ಯಾರಿಗಾರು ಗೊತ್ತಿದ್ಯಾ ನಾಳೆ ಏನಾಗುತ್ತೆ ಅಂತ? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಬಟ್ ವಿ ಕ್ಯಾನ್ ಪ್ಲಾನ್ ಅಷ್ಟೇ. ಅದಕ್ಕೆ ತಕ್ಕ ಹಾಗೆ ನಾವು ಓದಬಹುದು, ನಾವು ಮಾಡಬಹುದು. ಆದ್ರೆ ಇಲ್ಲಿ ಇಲ್ಲದ ಅಂದ್ರೆ ಈ ರೀತಿ ತಿಳಿಯದೆ ನನ್ನ ಬಗ್ಗೆ ಮಾತನಾಡಿದ್ರೆ ಅದು ನನಗೆ ಅವಮಾನ. ಅದು ಹಾಗಿದ್ರೆ ಕೇಳ್ಬೋದು, ಅದು ಹೇಗ್ರಿ ಅವಮಾನ? ಏನ್ ಮನುಷ್ಯನ್ ತರ ಅಂತ ಅನ್ಕೊಂಡ್ಬಿಟ್ರೆ ಅದೇನ್ ದೊಡ್ಡ ತಪ್ಪ ಅದು ಅಪರಾಧನ ಅಂತ ಕೇಳಿದ್ರೆ, ಹೌದು, ಅದು ಅವಮಾನನೆ ಅಂತ ಹೇಳ್ತಾರೆ. ಯಾಕೆ ಅವಮಾನ ಅಂತಾರೆ ಅಂದ್ರೆ, ಈಗ ಉದಾಹರಣೆ, ಒಬ್ಬ ಮಹಾರಾಜ ಇರ್ತಾನೆ. ಈಗ ನಾವು ಮಹಾರಾಜನನ್ನ ಸಾಮಾನ್ಯ ಪ್ರಜೆ ಅಂತ ಕರೆಯೋದಿಕ್ಕೆ ಆಗತ್ತಾ? ಆಗಲ್ಲ ಅಲ್ವಾ? ಅವನು ಮಹಾರಾಜ. ನೋಡಿ, ಇಲ್ಲಿ ನಾವು ಮಹಾರಾಜನನ್ನ ಒಬ್ಬ ಸಾಮಾನ್ಯ ಪ್ರಜೆ ಅಂತ ಒಪ್ಕೊಳ್ಳೋದಿಕ್ಕೆ ನಮ್ಗೆ ಅಲ್ಲ ಅಂತ ಅನ್ನಿಸ್ಬೇಕಾದ್ರೆ, ಇನ್ನು ಭಗವಂತನನ್ನ ಹೇಗೆ ನಾವು ಒಪ್ಕೊಳ್ಳೋದಿಕ್ಕೆ ಆಗುತ್ತೆ? ಇನ್ನು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಿನಲ್ಲಿ ಒಬ್ಬ ಗುಮಾಸ್ತ ಇರ್ತಾನೆ, ಒಬ್ಬ
ರಾಮ್ ಅವನು ಗೇಟ್ ಕಾಯ್ತಾ ಇರ್ತಾನಲ್ಲ, ಅವನಿರ್ತಾನೆ. ಅವನಿಗೂ ಅದೇ ಸಂಬಳ. ಅಲ್ಲಿ ಒಬ್ರು ಪ್ರಿನ್ಸಿಪಲ್ ಇರ್ತಾರಲ್ಲ, ಅವ್ರಿಗೂ ಅದೇ ಸಂಬಳನಪ್ಪ. ಟೀಚರ್ಸ್‌ಗೂ ಎಲ್ರಿಗೂ ಸಮಾನತೆ ಕಣ್ರಿ. ಎಲ್ರಿಗೂ ಒಂದೇ ತರ ಸಂಬಳ ಕೊಟ್ಬಿಡೋಣ ನಾಳೆಯಿಂದ ಅಂತ ಅವರ ಇನ್ಸ್ಟಿಟ್ಯೂಟ್ ಹೇಳ್ತು ಅಂತ ಅನ್ಕೊಳ್ಳೋಣ. ಆಗೇನಾಗುತ್ತೆ, ಪ್ರಿನ್ಸಿಪಲ್ ಅಂತಾರೆ, ಅಯ್ಯೋ ನಾನ್ ಯಾಕ್ರಿ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು? ಏನು ಗೇಟಲ್ಲಿ ನಿಂತ್ಕೊಂಡು ಮಕ್ಳೆಲ್ಲ ಒಳಗಡೆ ಬಂದ್ರೆ ಬೀಗ ಹಾಕ್ಬೇಕು, ಆಮೇಲೆ ಸ್ಕೂಲ್ ಟೈಮಲ್ಲಿ ಬೀಗ ತೆಗಿಬೇಕು ಅಷ್ಟೇ ತಾನೇ. ನಾನೇ ಆ ಕೆಲಸ ಮಾಡ್ತೀನಿ, ನಾನ್ ಯಾಕೆ ಇಷ್ಟೊಂದು ಪಾಠ ಮಾಡ್ಬೇಕು, ನಾನ್ ಯಾಕೆ ಇಷ್ಟೊಂದು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾರೆ. ರೈಟ್? ಅದೇ ರೀತಿ ಟೀಚರ್ಸ್ಗಳು ಹೇಳ್ತಾರೆ, ಅಯ್ಯೋ ನಾನ್ ಯಾಕ್ರಿ SLCಗೆ ಹೋಗಿ ಪಾಠ ಮಾಡ್ಬೇಕು, ನಾನು 1ನೇ ಕ್ಲಾಸಲ್ಲಿ ಹೋಗ ಹೇಳ್ಕೊಡ್ತೀನಿ. ಎಲ್ರಿಗೂ ಒಂದೇ ಸಂಬಳ. LKG UKG ಟೀಚರ್ಗೂ ಒಂದೇ ಸಂಬಳ, 10th ಅವ್ರಿಗೂ ಒಂದೇ ಸಂಬಳ ಅಂತ ಅಂದ್ರೆ ನಾನು ಯಾಕೆ ಕಷ್ಟಪಡ್ಬೇಕು? ನಾನು ಇನ್ಮೇಲೆ ಕಷ್ಟಪಡೋದೇ ಇಲ್ಲಪ್ಪ, ಅಲ್ವಾ? ಅದೇ ರೀತಿ ಇಲ್ಲಿ ಮ್ಯಾನೇಜರ್ಗೆ ಯಾಕೆ ಅಷ್ಟೊಂದು ಸಂಬಳ ಕೊಡ್ತಾರೆ ಅಂತ ನೋಡೋದಾದ್ರೆ, ಅವನ ಜವಾಬ್ದಾರಿ ಜಾಸ್ತಿ. ಇಲ್ಲಿ ಎಲ್ರೂ ಕೆಲಸ ಮಾಡ್ತಾರೆ. ಇಲ್ಲಿ ಯಾರ ಕೆಲಸ ಮೇಲೂ ಅಲ್ಲ, ಯಾರ ಕೆಲಸ ಕೀಳು ಸಹ ಅಲ್ಲ. ಎಲ್ಲರೂ ಅವರವರ ತಕ್ಕ ಹಾಗೆ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಬ್ಬ ಪ್ರಿನ್ಸಿಪಲಿಗೆ ಯಾಕೆ ಅಥವಾ ಒಬ್ಬ ಮ್ಯಾನೇಜರಿಗೆ ಯಾಕೆ ಸಂಬಳವನ್ನ ಜಾಸ್ತಿ ಕೊಡ್ತಾರೆ ಅಂತ ನೋಡೋದಾದ್ರೆ, ಅದು ಅವನ ಜವಾಬ್ದಾರಿ. ಹಾಗೇನೆ ಇನ್ನೂ ಹೇಳಬೇಕು, ಇನ್ನೂ ಉದಾಹರಣೆಗಳು ಕೊಡಬೇಕು ಅಂತಂದ್ರೆ, ಕರೆಂಟು ಫ್ಯಾನು ಒಂದೇ ಅಲ್ಲ, ಕರೆಂಟು ಮಿಕ್ಸಿ ಒಂದೇ ಅಲ್ಲ, ಕರೆಂಟು ಮತ್ತೆ ಫ್ರಿಡ್ಜ್ ಒಂದೇ ಅಲ್ಲ, ಅಲ್ವಾ? ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಯಾವುದೇ ಒಂದು ಐಟಮ್ಸ್ ಇರ್ಬೋದು, ಅದೆಲ್ಲವುದು ಕರೆಂಟ್ ಸಹಾಯದಿಂದ ಓಡ್ತಾ ಇದೆ ಬಿಟ್ರೆ, ಕರೆಂಟೇ ಬೇರೆ, ಆ ವಸ್ತುನೇ ಬೇರೆ. ನಾವು ಆ ವಸ್ತುಗೆ ಏನಾದ್ರೂ ಬಿಲ್ ಕಟ್ತೀವ? ಇಲ್ಲಲ್ಲ. ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ, ನಾವು ಕಟ್ಟೋದ್ ಕರೆಂಟಿಗೆ ಬಿಲ್ಲು. ಹಾಗೇನೆ ನನ್ನ ಹಾಗೆ ಭಗವಂತ, ಅಯ್ಯೋ ಅವನು ಅಷ್ಟೇ ರೀ, ರಾಮ ಅವತಾರದಲ್ಲಿ ಕಾಡಿಗೆ ಹೋದ, ಅವನ ಅತ್ತ ಅವನನ್ನ ಜಿಂಕೆ ಅಂತಾನೆ ಮಾರೀಚ ಅಂತಾನೆ ಗೊತ್ತಾಗ್ಲಿಲ್ಲ, ಆ ಜಿಂಕೆಯನ್ನ ಅಟ್ಟಿಸ್ಕೊಂಡು ಹೋದ. ಸೀತಾಮಾತೆಗೆ ದೇವತೆ ಅಂತ ಹೇಳ್ತೀರಾ, ಅವಳಿಗೆ ಗೊತ್ತಾಗ್ಲೇ ಇಲ್ಲ ರಾಕ್ಷಸ ಬಂದ ಅಂತ, ರಾಕ್ಷಸನ್ ಜೊತೆ ಹೋಗ್ಬಿಟ್ಲು. ಈ ರೀತಿಯಾದಂತಹ ಮಾತುಗಳು ಭಗವಂತನಿಗೆ ಅವಮಾನ ಮಾಡಿದ ಹಾಗೆ. ಅದೇ ರೀತಿ ಇಲ್ಲಿ ಯಾಕೆ ಹೀಗೆಲ್ಲ ಹೇಳುತ್ತಪ್ಪ ಅಂತಂದ್ರೆ, ವೇದಗಳು ಹೇಳುತ್ತೆ, ಭಗವಂತನ ದೇಹ ಏನಿದೆ ಅದು ನಮ್ಮ ಹಾಗೆ ಪಂಚಭೂತಗಳಿಂದ ಆಗಿಲ್ಲ, ಅದು ಜ್ಞಾನಾನಂದಮಯವಾಗಿದೆ. ಜ್ಞಾನಾನಂದ ಸ್ವರೂಪ ಭಗವಂತ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಿರ್ಬೇಕಾದ್ರೆ ಭಗವಂತ ಹೇಗೆ ನಮ್ಮ ಹಾಗೆ ಆಗೋದಿಕ್ಕೆ ಸಾಧ್ಯ? ಫಸ್ಟ್ ಕ್ವಶನ್, ಹೇಗ್ ಸಾಧ್ಯ? ಸಾಧ್ಯ ಇಲ್ವೇ ಇಲ್ಲ, ಅಲ್ವಾ? ಹಾಗೇನೆ ಎಲ್ಲರೂ ಒಂದೇ ಅಂತ ತಿಳಿದುಕೊಂಡ್ರೆ ಹೇಗಾಗತ್ತೆ? ಆಗೋದಿಲ್ಲ. ಹಾಗೆ ತಿಳಿದುಕೊಂಡ್ರೆ ನಾವು ಭಗವಂತನಿಗೆ ಅವಮಾನ ಮಾಡಿದ ಹಾಗೆ. ಅದರ ಜೊತೆ ಹೇಳ್ತಾ ಹೋಗ್ತಾರೆ, ಹೊರಗಿನಿಂದ ಏನು ಮಾಡ್ತೀವಿ ಅದು ಮುಖ್ಯ ಅಲ್ಲ, ನಾವು ಹೇಗೆ ತಿಳಿದುಕೊಳ್ತೀವಿ ಅದು ಬಹಳ ಬಹಳ ಮುಖ್ಯ. ಹೊರಗಿನಿಂದ ಯಾರೋ ಒಬ್ರಿಗೆ ತುಂಬಾ ನೀವು ಬೆಲೆ ಕೊಟ್ಬಿಟ್ಟು, ಅಯ್ಯೋ ಬನ್ನಿ ನಿಮ್ಮನ್ನ ಕಂಡ್ರೆ ನಮಗೆ ತುಂಬಾ ಭಯ, ಹಾಗೆ ಹೀಗೆ ಅಂತ ಹೊರಗಡೆ ನೀವು ವ್ಯಕ್ತಪಡಿಸಿ, ಆ ವ್ಯಕ್ತಿ ಹೋದ್ಮೇಲೆ ಅವರಿಗೆ ಬಾಯಿಗೆ ಬಂದ ಹಾಗೆ ನೀವು ಮಾತಾಡ್ತೀರಾ ಅಂತ ಅಂದ್ರೆ, ವಾಟ್ ಈಸ್ ದ ಯೂಸ್? ಅಲ್ವಾ? ಹಾಗೇನೆ ಈಗ ನೀನು ಏಕಾದಶಿ ವ್ರತವನ್ನ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಪಾರಾಯಣವನ್ನ ಮಾಡ್ಬೋದು, ಪ್ರತಿಯೊಂದನ್ನು ಸಹ ನೀನು ಮಾಡಬಹುದು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಭಗವಂತನಿಗೆ ಒಂದು ಗೌರವ ಇಲ್ಲ, ಭಗವಂತನಿಗೆ ಒಂದು ಬೆಲೆ ಇಲ್ಲ ಅಂತ ಅಂದ್ರೆ, ನೀನು ಅಷ್ಟೂ ಮಾಡಿದ ವ್ರತಾಚರಣೆಗಳು, ನಮ್ ಹಿಂದವ್ರು ಹೇಳ್ತಾರಲ್ಲ, ಹೊಳೆ ನೀರಿನಲ್ಲಿ ಹುಣಸೆ ಹಣ್ಣು ಕಿವುಚಿದ ಹಾಗೆ. ಏನಾದ್ರು ಯೂಸ್ ಆಯ್ತಾ? ಏನು ಯೂಸ್ ಆಗ್ಲಿಲ್ಲ, ಹುಣಸೆ ಹಣ್ಣು ಖಾಲಿ ಆಯ್ತಷ್ಟೆ. ಅದೇ ರೀತಿ ನಾನು ಭಗವಂತನ ಬಗ್ಗೆ ಒಳ್ಳೆಯದನ್ನ ನಾನು ತಿಳಿದುಕೊಳ್ಳದೆ ಸುಮ್ನೆ ವ್ರತಾಚರಣೆ ಮಾಡಿದ್ರೆ ಏನಾಯ್ತು? ಈ ಜನ್ಮ ಕಳಿದು ಬಿಟ್ರೆ ಏನು ಯೂಸ್ ಆಗ್ಲಿಲ್ಲ, ಪ್ಲಸ್ಸು ಆಗ್ಲಿಲ್ಲ, ಮೈನಸ್ಸು ಆಗ್ಲಿಲ್ಲ. ನನ್ ಅಲ್ವಾ? ಹಾಗೆ ಮೂರ್ಖರು ತಿಳಿದ ಹಾಗೆ ಅಂದ್ರೆ, ಆ ಮೂರ್ಖರು ತಿಳಿದರೆ, ಅಂದ್ರೆ ಮೂರ್ಖರು ಹೇಗೆಲ್ಲ ಈಗ ತಿಳ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡ್ವಲ್ಲ, ಆ ರೀತಿ ತಿಳ್ಕೊಂಡ್ರೆ ಏನ್ ತಪ್ಪು? ಅದೇನಾದ್ರೂ ದೊಡ್ಡ ತಪ್ಪಾ? ಅದೇನಾದ್ರೂ ಮಹಾಪರಾಧನಾ?
ಅಥವಾ ನಾವು ಹಾಗೆ ತಿಳ್ಕೋಬಾರ್ದಾ ಅಂತ ಅಂದ್ರೆ ಅದಕ್ಕೂ ಭಗವಂತ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ಅಂದ್ರೆ, ಮೋಘ ಶಾಹ ಅಂದ್ರೆ ಮೋಘ ಆಶಾಹ ಅಂತ ಬರ್ತಾರೆ. ಅಂದ್ರೆ ತನ್ನ ಆಶೆಯಲ್ಲಿ ದಿಗ್ಭ್ರಮಿತರಾಗುವವರು. ಮೋಘ ಕರ್ಮಾಣ ಅಂದ್ರೆ ಕಾಮ್ಯ ಕರ್ಮಗಳಲ್ಲಿ ದಿಗ್ಭ್ರಮಿತರಾದವರು. ಮೋಘ ಜ್ಞಾನ ಜ್ಞಾನದಲ್ಲಿ ದಿಗ್ಭ್ರಮಿತರಾದವರು. ವಿಜೇತಸಃ ಅಂದ್ರೆ ಭ್ರಾಂತಿಗೊಂಡವರು. ರಾಕ್ಷಸೀಯಂ ರಾಕ್ಷಸೀಯವಾದ. ಆಸುರೀಂ ನಾ ಆಸುರೀಂ ಅಂದ್ರೆ ನಾಸ್ತಿಕವಾದ. ಛ ಮತ್ತು ಏವ ಖಂಡಿತವಾಗಿಯೂ ಪ್ರಕೃತಿಯನ್ನ ಮೋಹಿತಂ ದಿಗ್ಭ್ರಮೆಗೊಳಿಸುವ ಶ್ರೀತಾಹ ಅಂದ್ರೆ ಆಶ್ರಯವನ್ನ ಹೊಂದುವವರು. ಅಂದ್ರೆ ಈಗ ನಾನು ಭಗವಂತ ನನ್ನ ಹಾಗೆ ಅಂತ ಸಪೋಸ್ ನಾನು ತಿಳ್ಕೊಂಡೆ, ಮೂರ್ಖರ ಹಾಗೆ ನಾನು ಸಹ ಮೂರ್ಖರ ರೀತಿಯಲ್ಲಿ ಆಗೋದೆ. ಅದರಿಂದ ಏನಾಗತ್ತೆ ಅಂದ್ರೆ ಭಗವದ್ಗೀತೆಯ ಮುಖ್ಯವಾದ ಈ ಶ್ಲೋಕ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಅಂದ್ರೆ ಭಗವದ್ಗೀತೆಯ ಈ ಶ್ಲೋಕವನ್ನ ಮುಖ್ಯ ಅಂತ ಹೇಳ್ತಾರೆ. ಮುಖ್ಯವಾಗಿ ನಾವೆಲ್ಲರೂ ಸಹ ತಿಳಿದುಕೊಳ್ಳಬೇಕಾದಂತಹ ಶ್ಲೋಕ ಹಾಗೂ ಅರ್ಥ ಇದಾಗಿದೆ. ಯಾಕೆ ಅಂತ ಅಂದ್ರೆ ಯಾರು ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತಹ ವ್ಯಕ್ತಿ ಎಲ್ಲ ಆಸೆಗಳು ಸಹ, ಅಂದ್ರೆ ಭಗವಂತನನ್ನ ಯಾರು ಅಂತ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಅಂತಹ ವ್ಯಕ್ತಿಯ ಎಲ್ಲ ಆಸೆಗಳೇನಿದೆ ಅದು ಮೋಘಾಶಾಹ ಅಂದ್ರೆ ವ್ಯರ್ಥವಾಗುತ್ತದೆ. ಅಂದ್ರೆ ಏನೂ ಪ್ರಯೋಜನ ಇರೋದಿಲ್ಲ, ಪ್ರಯೋಜನ ಇಲ್ಲದ ಹಾಗೆ ಆಗತ್ತೆ. ಈಗ ಎಲ್ಲರೂ ಸಹ ಆ ನೀವು ಹೇಳಿದ ಹಾಗೆ ತಿಳಿದುಕೊಂಡಿಲ್ಲ ಅಂದ್ರೆ ತಿಳಿದುಕೊಳ್ಳದೆ ಸುಮ್ಮನೆ ಪೂಜೆ ಮಾಡ್ತಾರಪ್ಪ. ಅಂದ್ರೆ ಈಗ ಭಗವಂತ ಏನೆಲ್ಲ ಹೇಳ್ತಿದ್ದಾನೆ ಆ ರೀತಿ ತಿಳ್ಕೊಂಡಿಲ್ಲ, ಸುಮ್ಮನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅವರ ಆಸೆಗಳು ಸಹ ನೆರವೇರ್ತಾ ಇದೆ ಅಲ್ವಾ. ಯಾರೋ ಒಬ್ರು ಹೇಳಿದ್ರಪ್ಪ ನಮ್ಮ ಪಕ್ಕದ ಮನೆಯವರು, ಈ ಪೂಜೆ ಮಾಡಿದ ತಕ್ಷಣ ಅವರಿಗೆ ಹೆಲ್ತ್ ಸರಿ ಹೋಗ್ಬಿಡ್ತಂತೆ, ಯಾರೋ ಒಬ್ರು ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಮದ್ವೆ ಆಯ್ತಂತೆ, ಈ ರೀತಿ ಎಲ್ಲ ಹೇಳ್ತಾರಲ್ವಾ. ಇದು ಹೇಗೆ ಅಂದ್ರೆ ಇಲ್ಲಿ ಆಸೆ ಅಂತ ಅಂದ್ರೆ ನಿಜವಾದ ಫಲ, ಅದ್ರ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಹೇಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀಯಪ್ಪ ಅಂತ ಅಂದ್ರೆ, ಉದಾಹರಣೆ, ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ ಅಲ್ವಾ. ನಾವೆಲ್ಲರೂ ಸ್ಕೂಲಿಗೆ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ? ಓದೋದಿಕ್ಕೆ, ಒಳ್ಳೆ ಕೆಲಸ ಸಿಕ್ಬೇಕು ಅಂತ ಅಲ್ವಾ. ಆದ್ರೆ ಅದರ ಮೂಲ ಏನು? ಜ್ಞಾನಾರ್ಜನೆ. ಯಾಕೆ ಈ ಜ್ಞಾನಾರ್ಜನೆಯನ್ನ ಮಾಡಬೇಕು ಅಂತ ಅಂದ್ರೆ, ಉದಾಹರಣೆ, ಕೆಲವೊಮ್ಮೆ ಇದು ಯಾವಾಗ್ಲೂ ಆಗ್ತಾ ಇರತ್ತೆ. ಮಕ್ಳು ಏನ್ ಮಾಡ್ಬಿಡ್ತಾರೆ, ಕಾಪಿ ಮಾಡಿ ಪಾಸ್ ಆಗ್ಬಿಡ್ತಾರಪ್ಪ. ಅಥವಾ ಒಬ್ಬ ಹುಡುಗ ಇರ್ತಾನೆ, ಅವನ್ ಕಾಪಿ ಮಾಡೋದಿಲ್ಲ, ಅವನು ನಿಷ್ಠೆಯಿಂದ ಓದ್ಬಿಟ್ಟು ಪಾಸ್ ಆಗ್ತಾನೆ. ಈಗ ಸಪೋಸ್ 10th ಅಲ್ಲಿ ಆ ರೀತಿ ಕಾಪಿ ಮಾಡಿ ಪಾಸ್ ಆದ್ನಪ್ಪ, ಅವನಿಗೆ ಸೈನ್ಸ್ ಅಲ್ಲೇ ಸೀಟ್ ಸಿಕ್ತು. ಏನಾಗುತ್ತೆ? ಅವನಿಗೆ ಮುಂದೆ ಓದೋದಿಕ್ಕೆ ಕಷ್ಟ ಆಗತ್ತೆ. ಇದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ. ಅದೇ ರೀತಿ ಇನ್ನು ಹೈಯರ್ ಎಜುಕೇಶನ್ಗೆ ಹೋದ, ಅವನೇನೋ ಕಾಪಿ ಮಾಡಿ ಅದ್ ಮಾಡಿ ಇದ್ ಮಾಡಿ ಟೀಚರೇ ಕಾಪಿ ಮಾಡಿ ಪಾಸ್ ಮಾಡ್ಬಿಟ್ರು. ಯಾಕೆಂದ್ರೆ ಅವ್ರ ಕಾಲೇಜಿಗೆ ಒಳ್ಳೆ ಹೆಸರು ಬರ್ಬೇಕು ಅಂತ ಪಾಸ್ ಮಾಡ್ಬಿಟ್ರಪ್ಪ. ಒಬ್ಬ ಒಳ್ಳೆ ಇಂಜಿನಿಯರ್ ಇರ್ತಾನೆ, ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ತಗೊಂಡಿರ್ತಾನೆ, ಅವನಿಗೆ ಕಾಲೇಜ್ಗೂ ಹೋಗಿರಲ್ಲ, ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ. ಅವನನ್ನ ಏನ್ ಮಾಡ್ತಾರೆ, ಚೆನ್ನಾಗಿ ಕಾಪಿ ಮಾಡಿಸಿ 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 ಪಾಸ್ ಮಾಡ್ಬಿಡ್ತಾರಪ್ಪ. ಏನಾಯ್ತು? ಏನಾಯ್ತು ಅಂದ್ರೆ ಅವನಿಗೆ ಕೆಲ್ಸಕ್ಕೆ ಸಿಕ್ಬಿಡುತ್ತೆ. ಕೆಲಸಕ್ಕೆ ಸಿಕ್ಕಿ ಅವನಿಗೆ ಕೆಲಸ ಮಾಡು ಅಂತ ಅಂದಾಗ ಅವನಿಗೆ ಕೆಲಸ ಮಾಡೋದಿಕ್ ಬರೋದಿಲ್ಲ. ಸೋ ಸಿಂಪಲ್ ಆಸ್ ಇಟ್ ಈಸ್ ಅಲ್ವಾ. ಅಂದ್ರೆ ಈಗ ನೀನ್ ಏನು ಓದೇ ಇಲ್ಲ ಅಂದ್ರೆ ನೀನ್ ಏನ್ ಕೆಲಸ ಮಾಡೋದಿಕ್ಕೆ ಸಾಧ್ಯ? ಈ ಟೆಕ್ನಿಕಲ್
ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡೋಣ. ಯಾರೋ ಒಬ್ರಿಗೆ ಚೆನ್ನಾಗಿ ಎಸ್-ಎಲ್-ಸಿನಲ್ಲೂ ತಿಂದ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ. ಸೈನ್ಸಲ್ಲೂ ಚೆನ್ನಾಗಿ ತಿನ್ಸಿ ಪಾಸ್ ಮಾಡಿಸ್ಬಿಡ್ತಾರೆ. ಅವರಿಗೆ ನೀಟು ಸಿಕ್ಕುತ್ತೆ. ಅವ್ರ ಅಪ್ಪನ ಹತ್ರ ತುಂಬಾ ದುಡ್ಡಿರುತ್ತೆ. ನೀಟಲ್ಲೂ ಆ ಹುಡುಗಿನ ಪಾಸ್ ಮಾಡ್ಸಿ, ಎಂ-ಬಿ-ಬಿ-ಎಸ್ ಅಲ್ಲೂ ಪಾಸ್ ಮಾಡ್ಸಿ, ಅವಳು ಒಬ್ಳು ದೊಡ್ಡ ಡಾಕ್ಟರ್ ಆಗ್ಬಿಡ್ತಾಳಪ್ಪ. ಏನಾಯ್ತು? ಒಬ್ಬ ಪೇಷಂಟ್ ಬಂದ್ರೆ, ಆ ಪೇಷಂಟಿಗೆ ಏನಾಯ್ತು ಅಂತ ಆ ವ್ಯಕ್ತಿಗೆ ಗೊತ್ತಾಗತ್ತಾ? ಅಥವಾ ಆಪರೇಷನ್ ಥಿಯೇಟರ್‌ಗೆ ಹೋಗಿ ಆಪರೇಷನ್ ಮಾಡಕ್ಕೆ ಗೊತ್ತಾಗತ್ತಾ? ಅದೇ ರೀತಿ ನಮ್ಮ ಜೀವನನೂ ಅಷ್ಟೇ. ನಾನು ಭಗವಂತನನ್ನ ತಿಳಿದುಕೊಳ್ಳಿಲ್ಲ. ನಾನ್ ಭಗವಂತನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಸುಮ್ನೆ ವ್ರತಾಚರಣೆಯನ್ನ ಮಾಡ್ತೀನಿ. ಯಾರೋ ಒಂದು ಹೂ ಹಾಕು ಅಂದ್ರು ಹೂ ಹಾಕ್ದೆ, ಪೂಜೆ ಮಾಡು ಅಂದ್ರು ಪೂಜೆ ಮಾಡ್ದೆ, ಎಲ್ಲೋ ಹೋಗಿ ಪಾರಾಯಣ ಮಾಡು ಅಂದ್ರು ನಾನು ಪಾರಾಯಣ ಮಾಡ್ಕೊಂಡ್ ಬಂದೆ. ಭಗವಂತನ ಬಗ್ಗೆ ನಾನ್ ತಿಳ್ಕೊಳ್ಳೇ ಇಲ್ಲ. ಏನಾಗುತ್ತೆ? ಹೇಗೆ ಅಂದ್ರೆ, ಆ ಸ್ಟೂಡೆಂಟ್ಸ್ ಶಾಲೆಯಿಂದ ಹೊರಗಡೆ ಬರ್ತಿದ್ದಂಗೆ, ಕಾಲೇಜಿಂದ ಹೊರಗಡೆ ಬರ್ತಿದ್ದ ಹಾಗೆ, ಹೇಗೆ ಒಬ್ಬ ಎಂ-ಬಿ-ಬಿ-ಎಸ್ ವಿದ್ಯಾರ್ಥಿಗೆ ಒಂದು ಆಪರೇಟ್ ಮಾಡೋದಿಕ್ಕೆ ಬರಲಿಲ್ಲ, ಹಾಗೆ ನಮ್ಮ ಜೀವನನೂ ಅಷ್ಟೇ ನಾನು ಭಗವಂತನನ್ನ ಸರಿಯಾಗಿ ತಿಳ್ಕೊಳ್ಳೇ ಇಲ್ಲ ಅಂತ ಅಂದ್ರೆ, ನನ್ನ ಬದುಕಿನ ಪಾಠ ನನಗೆ ಯಾವಾಗ ಗೊತ್ತಾಗತ್ತೆ? ಹೇಗೆ ಆ ವ್ಯಕ್ತಿ ಕೆಲ್ಸಕ್ಕೆ ಸೇರಿದಾಗ ಗೊತ್ತಾಯ್ತು. ಹಾಗೆ ನನ್ನ ಜೀವನದ ಪಾಠ ಏನಿದೆ, ಅದು ನಾನು ಸತ್ತ ನಂತರ ಗೊತ್ತಾಗ್ತಾ ಹೋಗುತ್ತೆ. ಏನ್ ಮೇಡಮ್ ಸತ್ತ ನಂತರ ನನಗೇನ್ ಗೊತ್ತಾಗ್ಬೇಕು? ನನ್ನ ಆತ್ಮ ಏನಾಗತ್ತೆ ಅಂತ ನನಗೆ ಅವಾಗ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಇಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ, ಜ್ಞಾನ ಇಂಪಾರ್ಟೆಂಟ್ ಅಲ್ವಾ? ಆ ಹುಡ್ಗ ಕಾಪಿ ಮಾಡಿ ಪಾಸ್ ಮಾಡ್ದ ಅಲ್ವಾ? ಆ ಆ ವಿದ್ಯಾರ್ಥಿಗಿಂತ ಈಗ ನಮ್ಮೆಲ್ರಿಗೂ ಗೊತ್ತು, ಯಾರು ಕಾಪಿ ಮಾಡದೆ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಮಾಡಿದ್ರಲ್ಪ, ಅವನು ತುಂಬಾ ಒಳ್ಳೆಯವನು, ಅವನಿಗೆ ಜ್ಞಾನ ಇದೆ. ಈಗ ಸಪೋಸ್ ಕಾಪಿ ಮಾಡಿ ಪಾಸ್ ಮಾಡಿರೋ ಡಾಕ್ಟರ್ಗಿಂತ ಇವನ ಹತ್ರ ಡಾಕ್ಟರ್ ಇಲ್ಲಪ್ಪ ಅವನ ಹತ್ರ ಹೋಗೋಣ, ಅವನಿಗೆ ಎಲ್ಲ ಗೊತ್ತಿದೆ ಅಂತ ನಾವು ಹೇಗೆ ಹೋಗ್ತೀವಿ, ಹಾಗೆ ಇಲ್ಲಿ ಜ್ಞಾನ ಇಂಪಾರ್ಟೆಂಟ್. ಅಂದ್ರೆ ಯಾರು ಭಗವಂತನ ಬಗ್ಗೆ ಸರಿಯಾಗಿ ತಿಳಿಯೋದಿಲ್ಲ, ಅವರಿಗೆ ಈ ಜ್ಞಾನ, ಭಗವಂತ ಅನ್ನೋ ಜ್ಞಾನನೇ ಗೊತ್ತಾಗೋದಿಲ್ಲ. ವ್ರತಗಳಿರ್ಬೋದು, ಎಕ್ಸಾಮ್‌ಗಳಿರಬಹುದು. ಈಗ ಎಕ್ಸಾಮ್ ಅಂತ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ, ವಿದ್ಯಾರ್ಥಿ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? ಅದಕ್ಕೋಸ್ಕರ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಹೇಗೆ ವ್ರತಗಳು ನಾನು ಏನೇ ಮಾಡಿದ್ರೂ ಫಲ ಸಿಕ್ಕೋದಿಲ್ಲ, ಎಕ್ಸಾಮ್ ಪಾಸ್ ಮಾಡಿದ್ರೂ ಫಲ ಸಿಕ್ಕೋದಿಲ್ಲ, ಹಾಗೇನೆ ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನೀನ್ ಏನ್ ಪೂಜೆ ಮಾಡ್ದೆ, ಏನ್ ಪುನಸ್ಕಾರ ಮಾಡ್ದೆ, ಎಷ್ಟು ಪಾರಾಯಣವನ್ನ ಮಾಡ್ದೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೀನು ನಿನ್ನ ಭಗವಂತನನ್ನ ಎಷ್ಟರ ಮಟ್ಟಿಗೆ ನೀನು ತಿಳಿದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಅಂದ್ರೆ ಯಾರು ಭಗವಂತನನ್ನ ತಿಳಿದಾರೆ ಹಾಗೂ ತಿಳಿಯದೆ ಹಾಗೂ ಅಥವಾ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅವ್ರನ್ನ ಏನಂತಾರೆ? ವಿಚೇತಸಃ. ವಿಚೇತಸಃ ಅಂದ್ರೆ ಬುದ್ಧಿ ಇಲ್ಲದ ಮಂದಿ. ಯಾರು ಈ ಬುದ್ಧಿ ಇಲ್ಲದ ಮಂದಿ? ಅವರಿಗೆ ರಜೋಗುಣ ಹಾಗೂ ತಮೋ ಗುಣಗಳಿರುತ್ತೆ. ಅಂತಹವರು ವಿಚೇತಸಃ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ರಾಕ್ಷಸೀಂ ಮಾಸುರೀಂ ಅಂದ್ರೆ ರಾಕ್ಷಸೀಯ ಗುಣವನ್ನ ಹೊಂದಿರ್ತಾರೆ. ಅಂದ್ರೆ ಅದಕ್ಕೆ ಹೇಳಿದ್ದು ರಜೋಗುಣ ಮತ್ತೆ ತಮೋ ಗುಣವನ್ನ ಹೊಂದಿರ್ತಾರೆ. ಚೈವ ಪ್ರಕೃತಿ ಮೋಹಿನಿ ಅಂದ್ರೆ ಈ ಪ್ರಕೃತಿ ಏನ್ ಮಾಡತ್ತೆ, ಅವರಿಗೆ ಯಾವುದೇ ಕಾರಣಕ್ಕೂ ಸಹ ಸಾತ್ವಿಕ ಗುಣಗಳನ್ನ ಕೊಡೋದಿಲ್ಲ. ಅದರ ಬದಲು ರಜೋಗುಣ ಅಂದ್ರೆ ರಾಜಸ ಗುಣ ಹಾಗೂ ತಾಮಸ ಗುಣವನ್ನ ಕೊಡುತ್ತೆ. ನಾನು ನನ್ನದು ಅಂತಾನೆ ಅವ್ರು ಇರ್ತಾರೆ. ಯಾಕೆ ಅವರಿಗೆ ಪ್ರಕೃತಿ ಅದು ಕೊಡುತ್ತಪ್ಪ ಅಂದ್ರೆ, ಭಗವಂತ ಹೇಳ್ತಾನೆ, ನೋಡು ಅವ್ರು ನನಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಅದ್ರಲ್ಲೂ ಲಕ್ಷ್ಮಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಭಗವಂತನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಹೆಂಡತಿರು ಗಂಡನ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಕಣ್ರಿ. ಅಯ್ಯೋ ನನ್ ಗಂಡ ಹಾಗೆ, ನನ್ ಗಂಡ ಹೀಗೆ, ಹಂಗೆ ಹಿಂಗೆ ಎಲ್ಲ ಬೇಕಾದ್ರೆ ಒಂದಿನ ಬಿಟ್ರೆ ಒಂದಿನ ಪೂರ್ತಿ ಕಂಪ್ಲೇಂಟ್ ಹೇಳ್ತಾರೆ. ಬಟ್ ಅವ್ರ ಗಂಡಂಗ್ ಬೇರೆಯವ್ರು ಯಾರಾದ್ರೂ ಏನಾದ್ರು ಅಂದ್ಲೆ
ಕಾಳಿ ಅವತಾರವನ್ನ ತಾಳಿ, ಅಯ್ಯ ನನ್ ಗಂಡಂಗ್ ಹೆಂಗ್ ಹೇಳ್ದೆ ಅಂತ ಹೋಗ್ತಾರೆ ಅಲ್ವಾ? ಅದೇ ರೀತಿ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು ಅಂತ. ಅಷ್ಟೆಲ್ಲ ವೈಭೋಗ ಇದ್ರೂನು ಭಗವಂತನನ್ನ ಸೇವೆಯನ್ನ ತಾನೇ ಮಾಡೋಳು ತನ್ನ ಗಂಡನನ್ನ ಅವಮಾನಿಸಿದರೆ ಬಿಡ್ತಾಳಾ? ಖಂಡಿತ ಬಿಡುವುದಿಲ್ಲ. ನೀನು ಲಕ್ಷ್ಮೀ ಸಹಸ್ರನಾಮ ಹೇಳು, ಲಲಿತಾ ಸಹಸ್ರನಾಮ ಹೇಳು, ದುರ್ಗಾ ಸಪ್ತಶತಿಯನ್ನ ಹೇಳು, ನೀನು ಏನೇ ಹೇಳಿದ್ರುನು ಸಹಿತ ಆಕೆ ನಿನಗ್ ಒಲಿಯೋದೇ ಇಲ್ಲ. ಹೇಗೆ ಒಲಿಯುವುದಿಲ್ಲ? ಅವಳು ದುಡ್ಡು ಕೊಡ್ತಾ ಇದ್ದಾಳೆ, ನಮಗ್ ಮದ್ವೆ ಮಾಡಿಸ್ತಾ ಇದ್ದಾಳೆ, ಮಕ್ಳು ಕೊಡ್ತಾ ಇದ್ದಾಳೆ, ಎಲ್ಲವನ್ನ ಕೊಡ್ತಾ ಇದ್ದಾಳೆ. ಎಲ್ಲ ಕೊಡುವುದರ ಜೊತೆಗೆ ಆಕೆ ನಮಗೆ ರಜೋಗುಣ ಮತ್ತೆ ತಮೋಗುಣವನ್ನ ಕೊಡ್ತಾಳೆ. ಯಾಕೆ ಅಂತ ಅಂದ್ರೆ, ನೀನು ಮತ್ತೆ ಇಲ್ಲಿಗೆ ಬಾ, ಈ ದುಃಖಾಲಯದಲ್ಲಿ ನೀನು ದುಃಖವನ್ನ ಅನುಭವಿಸು. ನೋಡಿ ಅಂದ್ರೆ ಇಲ್ಲಿ ದೇವಿಯೂ ಸಹ ನಮ್ಮ ಕೈ ಹಿಡಿತಾ ಇಲ್ಲ, ಇಲ್ಲಿ ನಮ್ಗೆ ಕೈ ಹಿಡಿತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಷ್ಟೇನೆ. ಆಕೆ ಕೈ ಹಿಡಿಯೋದಿಲ್ಲ. ಮತ್ತೆ ಹುಟ್ಬಿಟ್ ಬಾ ನೀನು, ಮತ್ತೆ ಹುಟ್ಟಿ ಮತ್ತೆ 1ನೇ ಕ್ಲಾಸಿಂದ ಓದ್ಕೊಂಡ್ ಬಾ. ಆದ್ರೆ ಭಗವಂತನನ್ನ ನಾವು ಸರಿಯಾಗಿ ತಿಳಿದಾಗ ಈ ಪ್ರಕೃತಿ ನಮಗೆ ರಜೋಗುಣ ತಮೋಗುಣದವನ್ನ ಕೊಡುವುದರ ಬದಲು ಸಾತ್ವಿಕ ಗುಣವನ್ನ ಕೊಡ್ತಾಳೆ ತಾಯಿ. ಅಯ್ಯೋ ಇಲ್ಲ, ಸಾತ್ವಿಕ ಗುಣವನ್ನ ಕೊಟ್ಟು ಭಗವಂತನನ್ನ ತಿಳಿಯುವಂತಹ ಜ್ಞಾನವನ್ನ ಕೊಟ್ಟು ಭಗವಂತನನ್ನ ಸೇರುವಂತಹ ಮಾರ್ಗ ನಮಗೆ ತೋರಿಸ್ತಾ ಹೋಗ್ತಾಳೆ. ನೋಡಿ ಇವತ್ತು ಆಷಾಢ ಶುಕ್ರವಾರ, ನೀವ್ ಹೇಳ್ಬೇಕು ದೇವಿಗೆ, ಅಮ್ಮ ನನಗ್ ಗೊತ್ತಿಲ್ಲ ನಾನು ಹುಟ್ಟದಾಗ ಏನ್ ತಪ್ಪು ಮಾಡಿದ್ನೋ ಅಥವಾ ಹಿಂದಿನ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ನೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಈ ರಜೋಗುಣ ತಮೋಗುಣವನ್ನ ಕಮ್ಮಿ ಮಾಡಿ ನನಗೆ ಸಾತ್ವಿಕ ಗುಣವನ್ನ ಕೊಡು. ನಿನ್ನ ಭಗವಂತನನ್ನ ಅಂದ್ರೆ ನಿನ್ನ ಗಂಡನನ್ನ ಸೇರುವಂತಹ ಮನಸ್ಥಿತಿಯನ್ನ ನನಗೆ ಕೊಡಮ್ಮ, ನನಗೆ ಒಳ್ಳೆ ಬುದ್ಧಿ ಕೊಡಮ್ಮ. ಯಾಕೆ ಅಂತ ಅಂದ್ರೆ ನನಗೆ ಮುಕ್ತಿ ಬೇಕು, ನನಗೆ ಮೋಕ್ಷ ಬೇಕು. ಎಷ್ಟು ಸುಂದರ ಅಲ್ಲ? ಹಾಗಾಗಿ ನಾವು ಏನು ಪಾರಾಯಣ ಮಾಡ್ತಿದೀವಿ ಅಥವಾ ಏನು ಓದ್ತಾ ಇದೀವಿ, ನಾನು ಇಷ್ಟು ಕ್ಲಾಸಿಗೆ ಹೋಗ್ತೀನಿ, ನಾನು ಅಷ್ಟು ಕ್ಲಾಸ್ಗೆ ಹೋಗ್ತೀನಿ, ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಅಷ್ಟು ತಿಳ್ಕೊಂಡಿದ್ದೀನಿ, ಇಲ್ಲ. ನೀನು ಭಗವಂತನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅಂದ್ರೆ ನೀನು ಏನು ಮಾಡಿದ್ರೂ ಸಹ ಅದು ವ್ಯರ್ಥ. ಹಾಗಾಗಿ ಈ 2 ಶ್ಲೋಕದಲ್ಲಿ ಮೂರ್ಖರು ಹೇಗಿರ್ತಾರೆ ಅಂತ ಭಗವಂತ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಮುಂದೆ ಏನಂತಹ ವಿವರಣೆಯನ್ನ ಕೊಡ್ತಾನೆ ಅಂತ ಖಂಡಿತ ನೋಡೋಣ. ಸದ್ಯಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಿನ್ನನ್ನ ತಿಳಿಯುವಂತಹ ಜ್ಞಾನವನ್ನ ನೀನೇ ನನಗೆ ಕೊಡು ತಂದೆ. ಯಾಕೆ ಅಂತಂದ್ರೆ ನಾನು ಅಸ್ವತಂತ್ರಳು, ನೀನು ಸ್ವತಂತ್ರ ಅಲ್ವಾ? ನಮಗ್ ಬುದ್ಧಿ ಇಲ್ಲ, ನಾವು ದಡ್ರು, ಆದ್ರೆ ನಾವೆಲ್ಲರೂ ಸಹ ನಿನ್ನ ಮಕ್ಕಳು. ಹಾಗಾಗಿ ನಿನ್ನ ಮಕ್ಕಳು ಅಂತ ಕ್ಷಮಿಸಿ ನಮ್ಮನ್ನೂ ಸಹ ಅರ್ಜುನನ ಹಾಗೆ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ನಮಗೂ ಸಹ ಜ್ಞಾನವನ್ನ ಕೊಡು, ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ದೃಷ್ಟಿಕೋನವನ್ನ ಕೊಡು, ಯಾರಿಗೂ ನನ್ನಿಂದ ನೋವಾಗಬಾರ್ದು ಅಂತಹ ಜ್ಞಾನವನ್ನ ಕೊಡು ತಂದೆ ಅಂತ ಹೇಳಿ ಭಗವಂತನಿಗೆ ಸಂಪೂರ್ಣ ಶರಣಾಗಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.